ನಮಸ್ತೆ ಬಂಧುಗಳೇ, ಜ್ಞಾನ ಮಾಧ್ಯಮದ ಇನ್ನೊಂದು ಸಂಚಿಕೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭೂತಾನ್ ರಾಷ್ಟ್ರಕ್ಕೆ ಹೊರಡೋಣ. ಭೂತಾನ್ ಹಿಮಾಲಯ ಪರ್ವತ ಶ್ರೇಣಿಯ ಮಡಿಲಲ್ಲಿರುವ ಒಂದು ಸಣ್ಣ ರಾಷ್ಟ್ರ. ಅದ್ಭುತ ಶಾಂತಿಯುತ ವಾತಾವರಣ ಮತ್ತು ಸಂಪ್ರದಾಯಗಳಿಂದ ಆಗಿರುವ ಈ ದೇಶದ ಬಗ್ಗೆ ತಿಳಿಯೋಣ. ಭೂತಾನನ್ನು ಕಿಂಗ್ಡಮ್ ಎಂದು ಕರೆಯುತ್ತಾರೆ. ಇಲ್ಲಿನ ರಾಜನನ್ನು ಡ್ರಕ್ ಗ್ಯೋ ಎಂದು ಕರೆಯಲಾಗುತ್ತದೆ. ಭೂತಾನ್ನ ದೇಶವು ತನ್ನ ಸಾಂಸ್ಕೃತಿಕ ಪರಂಪರೆ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಮಾಡಿಕೊಳ್ಳುವಲ್ಲಿ ಹೆಚ್ಚಿನ ಕಾಳಜಿ ಮಾಡುತ್ತದೆ. ಭೂತಾನ್ನ ಎತ್ತ ನೋಡಿದರೂ ಹಸಿರು ಹೊದ್ದ ಮರಗಳ ಸಾಲುಗಳು, ನದಿಗಳು, ಹಿಮಭವನದ ಶಿಖರಗಳು ಕಣ್ಣುಗಳಿಗೆ ಹಬ್ಬಿಕೆ ಕೊಡುತ್ತವೆ. ಭೂತಾನ್ನ ರಾಜಧಾನಿಯಾಗಿರುವ ಥಿಂಪು ನಗರವು ಸಾಂಸ್ಕೃತಿಕ ಕೇಂದ್ರವಾಗಿದೆ. ಹುನ್ಕಾ ಕಣಿವೆಯು ಅದ್ಭುತ ನೋಟವನ್ನು ಹೊಂದಿದೆ. ಟೈಗರ್ಸ್ ನೆಸ್ಟ್ ಎಂದೇ ಪ್ರಸಿದ್ಧವಾಗಿರುವ ಟಕ್ ನಗರಿ ಭೂತಾನ್ನ ಐಕಾನಿಕ್ ಸ್ಥಳವಾಗಿದೆ. ಭೂತಾನ್ನ ಸಂಸ್ಕೃತಿಯು ಬೌದ್ಧ ಧರ್ಮದ ತಳಪಿನಿಂದ ಇದೆ. ಇಲ್ಲಿನ ಜನರು ಬಹಳ ಸೌಜನ್ಯಯುತ ಮತ್ತು ಸಾಂಪ್ರದಾಯಿಕ ಮೌಲ್ಯಗಳಿಗೆ ಹೆಚ್ಚಿನ ಗೌರವವನ್ನು ಕೊಡುತ್ತಾರೆ. ಭೂತಾನ್ನ ರಾಷ್ಟ್ರೀಯ ಉಡುಗೆಯನ್ನು ಕಿರಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಹಲವಾರು ವಿಶಿಷ್ಟ ಆಚರಣೆಗಳನ್ನು ಆಚರಿಸಲಾಗುತ್ತದೆ. ಉದಾಹರಣೆಗೆ ಟಿಂಪುತ್ಸೆಚ್ಚೋ ಮತ್ತು ಪಾರೋತ್ಸೆಚ್ಚೋ. ಭೂತಾನ್ನಲ್ಲಿ ರಿವರ್ ರಾಫ್ಟಿಂಗ್ ಮತ್ತು ಪಕ್ಷಿ ವೀಕ್ಷಣೆ ಸೇರಿದಂತೆ ಹಲವು ಸಾಹಸ ಚಟುವಟಿಕೆಗಳನ್ನು ನೋಡಬಹುದು. ಇಲ್ಲಿನ ಆಹಾರವು ಮಸಾಲೆಯು ಕಡಿಮೆ ಆಗಿದ್ದು ಬೀಫ್ ಮತ್ತು ಹಂದಿ ಮಾಂಸವನ್ನು ಸಾಮಾನ್ಯವಾಗಿ ತಿನ್ನುವುದಿಲ್ಲ. ಇಲ್ಲಿನ ಜನರು ಗೋಧಿ, ಅಕ್ಕಿ, ಮೆಣಸಿನಕಾಯಿ ಮುಂತಾದವುಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ಭೂತಾನ್ಗೆ ಪ್ರವಾಸವನ್ನು ಯೋಜಿಸಿದ್ದೀರಾ ಸ್ನೇಹಿತರೆ? ಹಾಗಾದರೆ ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ. ಭೂತಾನ್ಗೆ ಪ್ರವೇಶಿಸಲು ವಿಶೇಷ ಪರವಾನಗಿ ಅಗತ್ಯವಿದೆ. ಪ್ರವಾಸದ ವೆಚ್ಚ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ. ಭೂತಾನ್ನ ಕೆಲವು ರೋಚಕ ಸಂಗತಿಗಳು. ಭೂತಾನನ್ನು ಸುಗ್ರಾಸ್ ನಹಮ್ಶನಲ್ ಹ್ಯಾಪಿನೆಸ್ ಎಂಬ ಸೂಚ್ಯಂಕದ ಮೇಲೆ ಆಳ್ವಿಕೆ ನಡೆಸಲಾಗುತ್ತದೆ. ಭೂತಾನ್ ವಿಶ್ವದ ಏಕೈಕ ಕಾರ್ಬನ್ ನಕಾರಾತ್ಮಕ ದೇಶವಾಗಿದೆ. ಭೂತಾನ್ನಲ್ಲಿ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ಪ್ರಾಧಾನ್ಯವಾಗಿವೆ. ಇಲ್ಲಿ ಯಾವುದೇ ಚರ್ಚ್ಗಳು ಅಥವಾ ಮಸೀದಿಗಳು ಕಾಣಲು ಸಿಗುವುದಿಲ್ಲ. ಭಾರತೀಯರು ಸೇರಿದಂತೆ ವಿದೇಶಿಯರು ಭೂತಾನ್ಗೆ ಪ್ರವೇಶಿಸಲು ವಿಶೇಷ ಪರವಾನಗಿ ಪಡೆಯಬೇಕಾಗುತ್ತದೆ. ಭೂತಾನ್ ಪರ್ವತ ಪ್ರದೇಶವಾಗಿರುವುದರಿಂದ ಇಲ್ಲಿ ವಿಶೇಷವಾಗಿದೆ. ಇಲ್ಲಿ 1999ರವರೆಗೆ ಮೊಬೈಲ್ ಮತ್ತು ಟಿವಿಗಳನ್ನು ನಿಷೇಧಿಸಲಾಗಿತ್ತು. ಪುರುಷರು ಮತ್ತು ಮಹಿಳೆಯರು ಧರಿಸುವ ರಾಷ್ಟ್ರೀಯ ಉಡುಗೆಯನ್ನು ಕಿರಾ ಎಂದು ಕರೆಯುತ್ತಾರೆ. ಭೂತಾನ್ನ ರಾಜಧಾನಿಯಾದ ಥಿಂಪುವಿನಲ್ಲಿ ಒಂದು ದೊಡ್ಡ ಹಿಂದೂ ದೇವಾಲಯವಿದೆ. ಆದರೆ ಇದರಲ್ಲಿ ಯಾವುದೇ ಹಿಂದೂ ದೇವತೆಯ ವಿಗ್ರಹವಿಲ್ಲ. ಭೂತಾನ್ನ ಪ್ರವಾಸವು ಒಂದು ಮರೆಯಲಾರದ ಅನುಭವವಾಗಿದೆ. ಅದ್ಭುತ ನೈಸರ್ಗಿಕ ಸೌಂದರ್ಯ, ಶಾಂತಿಯುತ ವಾತಾವರಣ, ಸಂಸ್ಕೃತಿ ಈ ದೇಶವನ್ನು ವಿಶೇಷವೆನಿಸಿದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.